ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಭೌತಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಹಳೆಯ ಒಂದು GK ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈಗಾಗಲೇ 1ರಿಂದ 15 ಈ ಒಂದು ಕ್ವಶನ್ಗಳನ್ನು ವಿತ್ ಎಕ್ಸ್ಪ್ಲನೇಷನ್ ಡಿಸ್ಕಸ್ ಮಾಡಿರ್ತೀವಿ. ಇನ್ನೂ ಆ ಒಂದು ವಿಡಿಯೋನ ಯಾರು ನೋಡಿಲ್ಲ ಅವರು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೀವು ನೋಡ್ಬೋದು, ಅಥವಾ ನೀವು ಈ ಲ್ಯಾಂಡ್ ಸರ್ವೇರ್ ಪ್ರಿಪ್ರೇಷನ್ ಈ ಒಂದು ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಟೀ ಸಾಗುವಳಿಗೆ ಅನುಕೂಲಕರವಾದ ಹವಾಮಾನ ಗುಣ ಅಥವಾ ಹವಾಗುಣ ಯಾವುವು? ಇಲ್ಲಿ ಟೀ ಸಾಗುವಳಿಗೆ ಈ ಒಂದು ಟೀಯನ್ನು ಬೆಳೀಲಿಕ್ಕೆ ಏನೇನು ಬೇಕು, ಹವಾಮಾನ ಯಾವ ರೀತಿ ಇರಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಉಷ್ಣ ಹವಾಮಾನ ಕೇಳಿದ್ದಾರೆ, ಗರಿಷ್ಠ ಮಳೆ, ಎತ್ತರದ ಪ್ರದೇಶ, ಇಳಿಜಾರು ಪ್ರದೇಶ. ಸೊ ಇವುಗಳಲ್ಲಿ ಯಾವ್ಯಾವ ಇರಬೇಕಂತ ಇಲ್ಲಿ ಆಪ್ಷನ್ಗಳಲ್ಲಿ ನಾವು ಚೂಸ್ ಮಾಡಬೇಕು. ಫ್ರೆಂಡ್ಸ್, ಈ ಒಂದು ಟೀ ಬೆಳೀಲಿಕ್ಕೆ ಮೇನ್ ಇಂಪಾರ್ಟೆಂಟಾಗಿ ಏನು, ಹೈ ಟೆಂಪ್ರೇಚರ್ ಬೇಕು, ವಾರ್ಮ್ ಟೆಂಪ್ರೇಚರ್, ಉಷ್ಣ ಹವಾಮಾನ ಬೇಕು. ವಾರ್ಮ್ ಟೆಂಪ್ರೇಚರ್ ಬೇಕಾ? ನೆಕ್ಸ್ಟ್ ಹೈ ರೇನ್ಫಾಲ್, ಗರಿಷ್ಠ ಮಳೆ ಹೆಚ್ಚಾಗಿರಬೇಕು. ಬಟ್ ಆ ಮಳೆ ಆದ್ರೂ ಅದು ಮಳೆ ನೀರು ನಿಲ್ಲಬಾರ್ದು, ಇಳಿಜಾರಾಗಿ ಅಂದರೆ ಎಲ್ಲ ಹರಿದು ಹೋಗಬೇಕು. ಓಕೆನಾ? ಸ್ಲೋಪ್ ಇರಬೇಕು ಹೀಗೆ. ಸೊ ಅದಕ್ಕೆ ಇಳಿಜಾರು ಪ್ರದೇಶ ಇರಬೇಕು, ಸ್ಲೋಪಿಂಗ್ ಲ್ಯಾಂಡ್, ಸ್ಲೋಪ್ ಇರಬೇಕು. ಓಕೆನಾ? ಸೊ ಈ 3 ಪಾಯಿಂಟ್ಗಳು ಏನಪ್ಪ, ಇವು ಅನುಕೂಲಕರವಾದಂಥ ಒಂದು ಹವಾಮಾನ ಗುಣವನ್ನು ಹೇಳುವ 3 ಪಾಯಿಂಟ್ಗಳು. ಸೊ ಈ ಎತ್ತರದ ಪ್ರದೇಶ ಏನು ಅಷ್ಟೊಂದು ಮುಖ್ಯವಾದಂಥ ಪಾಯಿಂಟ್ ಏನು ಅಲ್ಲ. ಇವು ಜಸ್ಟ್ ABD ಇವು ಇಂಪಾರ್ಟೆಂಟ್. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ 3, A, B ಮತ್ತು D. ಸೊ ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಇಲ್ಲಿ 17ನೇ ಕ್ವಶನ್ ನೋಡಿ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇಲ್ಲಿ ಪಟ್ಟಿ 1ರಲ್ಲಿ ನದಿಗಳಿದಾವ, ಪಟ್ಟಿ 2ರಲ್ಲಿ ಉಪನದಿಗಳಿದಾವ. ಸೊ ಅವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಫ್ರೆಂಡ್ಸ್, ಇದು ಈಜಿಯೆಸ್ಟ್ ಕ್ವಶನ್ ಇದೆ. ಈಗ ಕೃಷ್ಣಾ ನದಿ ನಿಮಗೆ ಗೊತ್ತು, ಇದು ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಎಲ್ಲಿ ಉಗಮ ಆಗ್ತದ? ಮಹಾರಾಷ್ಟ್ರ ರಾಜ್ಯದ ಮಹಾಬಳೇಶ್ವರ್, ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯ ಮಹಾಬಳೇಶ್ವರ್ ಎಂಬ ಸ್ಥಳದಲ್ಲಿ ಉಗಮ ಆಗ್ತದ. ಸೊ ಇದರ ಉಗಮ ಆಗಿ ಇದು ಇಲ್ಲಿ ಬಂಗಾಳ ಉಪಸಾಗರಕ್ಕೆ ಹೋಗಿ ಕೂಡ್ತದೆ. ಬಟ್ ಇದರ ಒಂದು ಇಲ್ಲಿ ಉಪನದಿ ಯಾವುದಪ್ಪ ಅಂತಂದು ಕೇಳಿದ್ರೆ ಭೀಮಾ ನದಿ ಇದೊಂದು ಉಪನದಿ. ಈ ಭೀಮಾ ನದಿ ನೀವು ಕೇಳಿರ್ಬೋದು. ಈ ಭೀಮಾ ನದಿ ಎಲ್ಲಿಪ್ಪ? ಇದು ಮಹಾರಾಷ್ಟ್ರದಲ್ಲಿ ಹರಿಯುತ್ತದೆ. ಓಕೆನಾ? ನೆಕ್ಸ್ಟ್ ತೆಲಂಗಾಣ, ಈ ಒಂದು ರಾಜ್ಯಗಳಲ್ಲಿ ಹರಿಯುತ್ತದೆ. ಮತ್ತು ಕರ್ನಾಟಕದಲ್ಲಿ ಅದರ ಒಂದು ಉಪನದಿಗಳು ಇಲ್ಲಿ ಹರಿತಾವೆ. ಬಟ್ ಈ ಭೀಮಾ ನದಿ ನಿಮಗೆ ಗೊತ್ತು, ಪಂಢರಪುರದಲ್ಲಿ ಕೂಡ ಇದು ಹರಿತದೆ. ಪಂಢರಪುರದ ವಿಠ್ಠಲ ರುಕ್ಮಿಣಿ ಈ ಒಂದು ಏನಪ್ಪ, ಈ ದೇವಸ್ಥಾನ ನಿಮ್ಗೆ ಗೊತ್ತಿರ್ಬೋದು. ಈ ಪಂಢರಪುರದಲ್ಲಿ ಇದು ಈ ಒಂದು ಭೀಮಾ ನದಿ ಕೂಡ ಹರಿತದೆ. ಸೊ ನೆಕ್ಸ್ಟ್ ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರ ಏನಪ್ಪ, ಇದು ಈ ಭಾರತದ ಈಶಾನ್ಯ ಭಾಗದಲ್ಲಿ ಹರಿಯುವಂಥ ಈ ಒಂದು ನದಿ. ಈ ಬ್ರಹ್ಮಪುತ್ರದ ಒಂದು ಉಪನದಿ ಯಾವುದಂದರೆ ತೀಸ್ತಾ. ಓಕೆನಾ? ತೀಸ್ತಾ ಇದು ಸಿಕ್ಕಿಂ ಮತ್ತು ಆಸಾಂಗಳಲ್ಲಿ ಹರಿತದೆ. ಓಕೆನಾ? ನೆಕ್ಸ್ಟ್ ಗೋದಾವರಿ ನದಿ, ಇದರ ಒಂದು ಉಪನದಿ ಇಂದ್ರಾವತಿ. ಓಕೆನಾ? ಗೋದಾವರಿಯಲ್ಲಿ ಉಗಮ ಆಗ್ತದ. ಇದು ಬ್ರಹ್ಮಪುತ್ರ, ಇಲ್ಲಿ ಇದು ಮಾನಸ ಸರೋವರ, ಹಿಮಾಲಯ ಪರ್ವತಗಳಲ್ಲಿ ಉಗಮ ಆಗ್ತದೆ.
ನೆಕ್ಸ್ಟ್ ಗೋದಾವರಿಯಲ್ಲಿ ತ್ರಂಬಕೇಶ್ವರ, ನಾಸಿಕ್, ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ. ಇದರ ಉಪನದಿ ಇಂದ್ರಾವತಿ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದಂದ್ರೆ ಅದು ಗೋದಾವರಿ ಮಾತ್ರ. ನೆಕ್ಸ್ಟ್ ಯಮುನಾ ನದಿ, ಇದರ ಉಪನದಿ ಚಂಬಲ್. ಓಕೆನಾ, ಚಂಬಲ್. ಯಮುನಾ ನದಿಯಲ್ಲಿ ಉಗಮ ಆಗ್ತದ, ಇದು ಯಮುನೋತ್ರಿಯಲ್ಲಿ ಉಗಮವಾಗಿ ಗಂಗಾ ನದಿಗೆ ಕೂಡ್ತದ. ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗತ್ತಪ್ಪ, 4, 3, 2, 1. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಚಿಲ್ಕ ಹೊರತಾಗಿ ಈ ಮುಂದಿನವುಗಳಲ್ಲೇ ಯಾವುದೋ ಒಂದು ಖಾರಿ ಸರೋವರವಾಗಿದೆ. ಖಾರಿ ಸರೋವರ ಅಂದರೆ ಲಗೂನ್ ಅಂತ ಕೇಳಿರ್ಬೋದು ನೀವು. ಲಗೂನ್ಸ್ ಓಕೆನಾ. ಸೊ ಲಗೂನ್ ಲೇಕ್ ಅಂತ ಕರೀತಾರೆ ಇದಕ್ಕೆ ಇಂಗ್ಲೀಷಲ್ಲಿ. ಸೊ ಈ ಚಿಲ್ಕ ಅನ್ನೋದು ಎಲ್ಲಿ ಬರುತ್ತಾ, ಈ ಚಿಲ್ಕ ಲೇಕ್ ಅನ್ನೋದು ಒಡಿಸ್ಸಾ ರಾಜ್ಯದಲ್ಲಿ ಬರುತ್ತಾ, ಒಡಿಸ್ಸಾ. ಓಕೆನಾ. ಸೊ ಇದು ಒಂದು ಈ ಲಗೂನ್ ಲೇಕಿಗೆ ಒಂದು ಉದಾಹರಣೆ. ಬಟ್ ಇದನ್ನು ಬಿಟ್ಟರೆ ಈ ಕೊಟ್ಟ ಆಪ್ಷನ್ಗಳಲ್ಲಿ ಯಾವುದು ಇನ್ನೊಂದು ಆಪ್ಷನ್ ಅಂತ ಅಥವಾ ಇನ್ನೊಂದು ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಲಗೂನ್ ಲೇಕ್ಗಳಲ್ಲಿ ಚಿಲ್ಕ ಬರುತ್ತಾ, ನೆಕ್ಸ್ಟ್ ಅಷ್ಟಮುಡಿ ಬರುತ್ತಾ. ಅಷ್ಟಮುಡಿ ಇನ್ ಕೇರಳ. ಓಕೆನಾ, ಕೇರಳದಲ್ಲಿ ಬರ್ತದ. ನೆಕ್ಸ್ಟ್ ಪುಲಿಕಟ್ ಲೇಕ್, ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತಾ. ಪುಲಿಕಟ್ ಲೇಕ್ ಇದು ಕರೆಕ್ಟ್ ಆನ್ಸರ್. ಪುಲಿಕಟ್ ಲೇಕ್ ಇವೆಲ್ಲ ಏನಪ್ಪ, ದೀಸ್ ಆರ್ ದ ಟೈಪ್ಸ್ ಆಫ್ ದಿ ಲಗೂನ್ ಲೇಕ್. ಇಲ್ಲಿ ಈ ಲಗೂನ್ ಲೇಕ್ ಅಂದರೆ ಏನು ಗೊತ್ತಾ, ಲಗೂನ್ ಲೇಕ್ ಅಂದರೆ ಆ್ಯಕ್ಚುಲಿ ದೀಸ್ ಲೇಕ್ಸ್ ಆರ್ ಸೆಪ್ರೇಟೆಡ್ ಫ್ರಮ್ ದ ಸಿ ಬೈ ನ್ಯಾರೋ ಓಪನಿಂಗ್ಸ್. ಈಗ ನೀವು ನೋಡಿರ್ಬೋದು, 1 ಮಿನಿಟ್. ಓಕೆ, ಹಾಂ. ಈಗ ಒಂದು ಇಲ್ಲಿ ಪುಲಿಕಟ್ ಲೇಕ್ ಅಂತ ಇದೆ. ಓಕೆನಾ. ಸೊ ಇಲ್ಲಿ ಏನಾಗುತ್ತಾ, ಈ ನ್ಯಾರೋ ಓಪನಿಂಗ್ ಜಸ್ಟ್ ನೋಡಿ, ಇದೇನಿದೆಯಲ್ಲ, ಸೊ ಇಲ್ಲಿ ನಾನು ಏನು ಇಂಡಿಕೇಟ್ ಮಾಡಿದೆಯಲ್ಲ, ಸೊ ಈ ಒಂದು ಭಾಗ ಅಂದರೆ ಅದು ಭೂಮಿಯ ಒಳಗಡೆ ಹೋಗಿ ಸ್ವಲ್ಪ ಈ ಸಮುದ್ರದ ಒಂದು ಭಾಗದಿಂದ ಸೆಪ್ರೇಟಾಗಿ ಸ್ವಲ್ಪ ಒಂದು ನ್ಯಾರೋ ಓಪನಿಂಗಿಂದ ಅದು ಅದಕ್ಕೆ ಜಾಯಿಂಟ್ ಆಗಿರ್ತದೆ, ಸೆಪ್ರೇಟ್ ಆಗಿರ್ತದೆ. ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಪುಲಿಕಟ್. ನೆಕ್ಸ್ಟ್ ಪ್ರತಿಪಾದನೆ ಏನು ಹೇಳ್ತದ, ಭಾರತದ ಉತ್ತರ ಬಯಲು ಸೀಮೆಗಳಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಮಟ್ಟಿನ ಘನ ಹಿಮಪಾತವಾಗುತ್ತದೆ. ಚಳಿಗಾಲ ಟೈಮ್ದಲ್ಲಿ ಆಗ್ತದನಪ್ಪ, ಎಸ್, ವಿಂಟರ್ ಟೈಮಲ್ಲಿ ಆಗತ್ತ. ಸೊ ಇದು ಎ ಕರೆಕ್ಟ್ ಐತಿ. ಬಟ್ ಬಿ ಕಾರಣ ಏನು ಇದಕ್ಕೆ, ಚಳಿಗಾಲದಲ್ಲಿ ಈಶಾನ್ಯ ಮುಂಗುರು ಚುರುಕಾಗಿರ್ತದ. ಸೊ ಇದು ಕೂಡ ಕರೆಕ್ಟ. ಸೊ ಇಲ್ಲಿ ಆಪ್ಷನ್ 1 ಈಸ್ ಕರೆಕ್ಟ್. ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಇದು ಎಗೆ ಸರಿಯಾದ ವಿವರಣೆ. ನೆಕ್ಸ್ಟ್ ಈ ಒಂದು ಈಶಾನ್ಯ ಮಾನ್ಸೂನ್ ಮಾರುತದಿಂದ ಈ ತಮಿಳುನಾಡು ಮತ್ತು ಆಂಧ್ರಗಳಲ್ಲಿ ನೀವು ಮಳೆಯನ್ನು ನೋಡಿರ್ಬೋದು. ಓಕೆನಾ. ಹೆಚ್ಚಾಗಿ ತಮಿಳುನಾಡು ರಾಜ್ಯದಲ್ಲಿ ಹೆಚ್ಚಾಗಿ ಮಳೆ ಕಂಡು ಬರ್ತದೆ. ನೆಕ್ಸ್ಟ್ ಪಟ್ಟಿ 1, ಪಟ್ಟಿ 2. ಪಟ್ಟಿ 1ರಲ್ಲಿ ರಾಜ್ಯಗಳು, ಪಟ್ಟಿ 2ರಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ನ್ಯಾಷನಲ್ ಪಾರ್ಕ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಇದರಲ್ಲಿ ಉತ್ತರ ಪ್ರದೇಶ, ಅಸ್ಸಾಂ, ಒಡಿಸ್ಸಾ, ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ನಿಮಗೆ ಯಾವುದೂ ಗೊತ್ತಿಲ್ಲ ಅಂದರೂ ಕರ್ನಾಟಕದ ಒಂದು ರಾಷ್ಟ್ರೀಯ ಉದ್ಯಾನವನ ಗೊತ್ತೇ ಇರಬೇಕು. ಬಂಡೀಪುರ ಬರುತ್ತೆ, ಅಂಶಿ ಬರುತ್ತೆ, ಬನ್ನೇರುಘಟ್ಟ ಬರುತ್ತೆ,
ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ, ಒಂದು ಕುದುರೆಮುಖ, ನಾಗರಹೊಳೆ. ಸೊ ಈ ಥರ ಒಂದು ರಾಷ್ಟ್ರೀಯ ಉದ್ಯಾನಗಳು ಕಂಡು ಬರ್ತಾವೆ. ಸೊ ಇಲ್ಲಿ ಕರ್ನಾಟಕದ ಬಂಡೀಪುರ ಬರ್ತದೆ. ಓಕೆನಾ. ಮತ್ತು ಇದು ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಇದು ಮುಂಚೆ ಇತ್ತು. ಇದು ಫುಲ್ ಓಲ್ಡೆಸ್ಟ್ ಕ್ವಶನ್ ಪೇಪರ್ ಇದೆ. ಇದು ಉತ್ತರ ಪ್ರದೇಶ ಅಲ್ಲ, ಉತ್ತರಾಖಂಡ. ಓಕೆನಾ. ಉತ್ತರಾಖಂಡ. ಈ ಉತ್ತರಾಖಂಡದಲ್ಲಿ ಯಾವುದು ಬರ್ತದ? ಮಾನಸ ಸಾರಿ ರಾಜಾಜಿ ನ್ಯಾಷನಲ್ ಪಾರ್ಕ್. ರಾಜಾಜಿ ನ್ಯಾಷನಲ್ ಪಾರ್ಕ್ 2. ಈ ರಾಜಾಜಿ ನ್ಯಾಷನಲ್ ಪಾರ್ಕ್ ಬರುತ್ತಾ. ಓಕೆನಾ. ನೆಕ್ಸ್ಟ್ ಆಸಾಮದಲ್ಲಿ ಮಾನಸ ನ್ಯಾಷನಲ್ ಪಾರ್ಕ್. ಓಕೆನಾ. ನೆಕ್ಸ್ಟ್ ಒಡಿಸ್ಸಾದಲ್ಲಿ ಸಿಮ್ಲಿಪಾಲ್. ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ? 2 4 3 1. 2 4 3 1. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ಭಾರತೀಯ ನಿರ್ದಿಷ್ಟಮಾನ ಸಮಯ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮತ್ತು ಗ್ರೀನ್ವಿಚ್ ನಿರ್ದಿಷ್ಟಮಾನ ಈ ಸಮಯಗಳ ನಡುವಿನ ವ್ಯತ್ಯಾಸವೆಷ್ಟು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮತ್ತು IST ಮತ್ತು GMT ಇವುಗಳ ನಡುವೆ ವ್ಯತ್ಯಾಸ ಎಷ್ಟಪ್ಪ ಅಂತಂದ್ರೆ 5 ಗಂಟೆ 30 ನಿಮಿಷ. 5 ಗಂಟೆ 30 ನಿಮಿಷ. ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನೋದು ಉತ್ತರ ಪ್ರದೇಶದ ಅಲಹಾಬಾದ್ ಈ ಒಂದು ಸಿಟಿಯಲ್ಲಿದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮನ್ನು ಅಳೆಯಲಾಗುತ್ತಾ. ಓಕೆನಾ. ಸೊ ಇಂಡಿಯನ್ ನೋಡ್ಬೋದು ನೀವು. ನೋಡಿ ಈ ಥರ ಒಂದು ರಫ್ ಆಗಿ ತೆಗಿತೀನಿ. ಓಕೆನಾ. ಇದನ್ನು ನಕಾಶೆ. ಓಕೆನಾ. ಸ್ವಲ್ಪ ರಫ್ ಇದೆ, ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ ಉತ್ತರ ಪ್ರದೇಶ ಬರುತ್ತಾ, ಇಲ್ಲಿ ಅಲಹಾಬಾದ್ ಬರುತ್ತಾ. ಸೊ ಇಲ್ಲಿದು ಸ್ಟ್ಯಾಂಡರ್ಡ್ ಟೈಮ್, ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಓಕೆನಾ. ಸೊ ಮತ್ತು ಗ್ರೀನ್ವಿಚ್ ಅನ್ನೋದು ಎಲ್ಲಿ ಬರುತ್ತಾ? ಗ್ರೀನ್ವಿಚ್ ಅನ್ನೋದು ಇದೊಂದು ಈ ಲಂಡನ್ ಅನ್ನುವ ಸಿಟಿಯಲ್ಲಿ ಬರುವಂಥ ಒಂದು ನಗರ. ಓಕೆನಾ. ಈ ಗ್ರೀನ್ವಿಚ್ಚಲ್ಲಿ ಈ ಒಂದು GMT ಟೈಮನ್ನು ಅಳೆಯಲಾಗುತ್ತಾ. ಓಕೆನಾ. GMT ಟೈಮ್ ಲಂಡನ್ನಲ್ಲಿ UK ಇಂಗ್ಲೆಂಡ್. ಓಕೆನಾ. ಸೊ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ 3. ಮಹಾರಾಷ್ಟ್ರದ ಕೊಯ್ನಾ ವಲಯವು ನಿಕಟ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಭೂಕಂಪನ ಪೀಡಿತವಾಗುವ ಸಂಭವವಿದೆ. ಇದು ಕರೆಕ್ಟ್ ಐತೇನಪ್ಪ? ಕೊಯ್ನಾ ಡ್ಯಾಮ್ ಕೇಳಿದಾರ? ಕೊಯ್ನಾ ಡ್ಯಾಮ್ ಇದು ಕೃಷ್ಣಾ ನದಿಗೆ, ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಓಕೆನಾ. ಸೊ ಇದು ಎ ಕರೆಕ್ಟ. ನೆಕ್ಸ್ಟ್ ಈ ಕೊಯ್ನಾ ಅಣೆಕಟ್ಟೆಯು ಒಂದು ಹಳೆಯ ಬಿರುಕುಳ್ಳ ಸಮತಲದ ಮೇಲೆ ನಿಂತಿದ್ದು ಇದು ಕೊಯ್ನಾ ಜಲಾಶಯದಲ್ಲಿರುವ ನೀರಿನ ಮಟ್ಟದಲ್ಲಿನ ಬದಲಾವಣೆಗಳೊಂದಿಗೆ ಇನ್ನೂ ಹೆಚ್ಚು ಸಲ ಸಕ್ರಿಯಗೊಳ್ಳುವ ಸಾಧ್ಯತೆ ಇದೆ. ಸೊ ಇದು ಕರೆಕ್ಟ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತಾ? A R ಎರಡೂ ಸರಿ. R ಇದು ಎದ ಸರಿಯಾದ ವಿವರಣೆ. ನೆಕ್ಸ್ಟ್ ಬಾರ್ಖನ್ ಮರಳು ದಿನ್ನೆಗಳು ಎಂದರೆ ಬಾರ್ಖನ್ ಇದು ಮೇನ್ಲಿ ಇದೊಂದು ವಿಂಡ್. ಓಕೆನಾ. ಇದು ವೇವ್ಗೆ ಸಂಬಂಧಪಟ್ಟಂಥ ಒಂದು ಇದು ಪದ ಬಾರ್ಖನ್ ಮರಳು ದಿನ್ನೆಗಳು. ಇದು ಮೇನ್ಲಿ ಬರೋದು ಕ್ರಿಸೆಂಟ್ ಶೇಪ್ಡ್ ಸ್ಯಾಂಡ್ ಡ್ಯೂನ್. ಕ್ರಿಸೆಂಟ್ ಅಂದರೆ ಹೇಗೆ? ಈ ಥರ ಅರ್ಧ ಚಂದ್ರಾಕೃತಿ. ಈ ಕ್ರಿಸೆಂಟ್ ಶೇಪ್ಡ್ ಸ್ಯಾಂಡ್ ಡ್ಯೂನ್ ಅಂದರೆ ಮರಳು ದಿನ್ನೆಗಳು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ?
ನೋಡಿ, ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆಗಳು ಅಥವಾ ಕ್ರಿಸೆಂಟ್ ಶೇಪ್ಡ್ ಸ್ಯಾಂಡ್ ಡ್ಯೂನ್ಸ್. ಈ ಗಾಳಿ ಬೀಸುವ ದಿಕ್ಕಿನ ಕಡೆ ಹೊರಭಾಗಿದ ಇಳಿಜಾರು, ಗಾಳಿಗೆ ಮರೆಯಾಗಿರುವ ಕಡೆ ಒಳಭಾಗಿದ ಇಳಿಜಾರನ್ನು ಹೊಂದಿರ್ತಾವ. ಸೊ ಆಪ್ಷನ್ 3 ಈಸ್ ಕರೆಕ್ಟ್. ಇದು ನಾರ್ಮಲ್ ಆಗಿ ಕಂಡುಬರೋದು ಇಲ್ಲಿ ಈ ಸ್ಯಾಂಡಿ ಡಿಸರ್ಟ್ಗಳಲ್ಲಿ, ಈ ಮರುಭೂಮಿಗಳಲ್ಲಿ ಇದು ಕಂಡುಬರ್ತದೆ. ಪರಿವರ್ತನಾ ಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಪ್ರತಿ 1,000 ಮೀಟರ್ಗಳಿಗೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುವುದು ಇದೆ. ಅಂದರೆ ಇದಕ್ಕೆ ಏನಂತಾರ, ಇಂಗ್ಲೀಷ್ನಲ್ಲಿ ಲ್ಯಾಪ್ಸ್ ಟೈಮ್ ಅಂತ ಕರೀತಾರೆ, ಲ್ಯಾಪ್ಸ್. ಬಟ್ ಅದಕ್ಕೆ ಕಾಮನ್ ಆಗಿ ಸ್ಟ್ಯಾಂಡರ್ಡ್ ಲ್ಯಾಪ್ಸ್ ರೇಟ್, ಸ್ಟ್ಯಾಂಡರ್ಡ್ ಲ್ಯಾಪ್ಸ್ ರೇಟ್. ಲ್ಯಾಪ್ಸ್ ಅಂದ್ರೇನು? ಇಳಿಕೆ. ಲ್ಯಾಪ್ಸ್ ಅಂದರೆ ಇಳಿಕೆ, ಲ್ಯಾಪ್ಸ್ ರೇಟ್ ಅಥವಾ ಉಷ್ಣಾಂಶದ ಇಳಿಕೆ ದರ, ಸಾಮಾನ್ಯ ಉಷ್ಣಾಂಶದ ಇಳಿಕೆ ದರ. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೀವು ನೋಡ್ರಿ, ಈ ಪೃಥ್ವಿಯಿಂದ ಮೇಲಕ್ಕೆ ಹೋದಂತೆ ಟೆಂಪ್ರೇಚರ್ ಕಡಿಮೆ ಆಗ್ತದೆ. ನೋಡ್ರಿ, ಪ್ರತಿ 1 ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತದೆ. ಓಕೆನಾ? ಭೂಮಿಯನ್ನು ರಕ್ಷಿಸುತ್ತಿರುವ ಓಜೋನ್ ಪದರ ಇರುವುದು ಯಾವ ಮಂಡಲದಲ್ಲಿ? ಇದು ಇರೋದು ಸ್ಟ್ರಾಟೋಸ್ಪಿಯರ್ದಲ್ಲಿ. ಸ್ಟ್ರಾಟೋಸ್ಪಿಯರ್ ನೋಡ್ರಿ, ಇದು ಪೃಥ್ವಿ, ಇಲ್ಲಿ ಮೇಲೆ ಟ್ರೋಪೋಸ್ಪಿಯರ್ ಇದೆ, ನೆಕ್ಸ್ಟ್ ಸ್ಟ್ರಾಟೋಸ್ಪಿಯರ್ ಇದೆ, ಆಮೇಲೆ ಮಿಸೋಸ್ಪಿಯರ್ ಇದೆ, ಆಮೇಲೆ ಅಯನೋಸ್ಪಿಯರ್ ಆರ್ ಎಕ್ಸೋಸ್ಪಿಯರ್. ಓಕೆನಾ? ಎಕ್ಸೋಸ್ಪಿಯರ್, ಲಾಸ್ಟ್ ಎಕ್ಸೋಸ್ಪಿಯರ್. ಸೊ ಈ ಸ್ಟ್ರಾಟೋಸ್ಪಿಯರ್ದಲ್ಲಿ ಅದು ಕಂಡು ಬರ್ತದೆ. ಇದರ ಒಂದು ಏನಪ್ಪ ಥಿಕ್ನೆಸ್ ಎಷ್ಟಂದ್ರೆ 15 ಕಿಲೋಮೀಟರ್ ಟು 30 ಕಿಲೋಮೀಟರ್. ಓಕೆನಾ? ಸೊ ಈ ಒಂದು ಓಜೋನ್ ಲೇಯರ್, ಈ ಓಜೋನ್ ಲೇಯರ್ ಸೂರ್ಯನಿಂದ ಬಿಡುಗಡೆಯಾಗುವ ಅಲ್ಟ್ರಾ ವೈಲೆಟ್ ರೇಸ್ಗಳಿಂದ ನಮ್ಮ ಈ ಪೃಥ್ವಿಯ ಮೇಲಿನ ಜೀವಿಗಳನ್ನು ಇದು ಏನಪ್ಪ ಸೇವ್ ಮಾಡ್ತದೆ. ಈ ಮೇನ್ಲಿ ಈ ಹ್ಯೂಮನ್ ಹೆಲ್ತ್ ಮತ್ತು ಎನ್ವೈರ್ಮೆಂಟ್ ಮೇಲೆ ಹಾರ್ಮ್ಫುಲ್ ಆಗುವಂಥ ಈ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಗಳನ್ನು ತಡೆ ಹಿಡಿದು ಅದನ್ನು ನಮ್ಮನ್ನು ಸಂರಕ್ಷಿಸ್ತದೆ. ಓಕೆನಾ? ಓಜೋನ್ ಇದರ ಫಾರ್ಮುಲಾ ಏನು? O3. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಇಲ್ಲೇನು? ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್. ಈ ಕೆಳಗೆ ವಿವಿಧ ನಗರೀಕರಣ ಕರ್ತೃಗಳಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳು ಮಿಶ್ರಣವಾಗಿವೆ. ಇವುಗಳಲ್ಲಿ ಹಿಮನದಿಯ ಕಾರ್ಯಾಚರಣೆಯಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳ ಗುಂಪು. ಇಲ್ಲಿ ಮೇನ್ಲಿ ಈ ಗ್ಲಾಷಿಯನ್ ಇರೋಜನ್ ಅಂತ ಕರೀತಾರೆ ಇದಕ್ಕೆ. ಈ ಹಿಮನದಿಯ ಕಾರ್ಯಾಚರಣೆ ಇದೇನು ಈ ಹಿಮನದಿಯಿಂದ ಆಗುತ್ತಲ್ಲ, ಸೊ ಇವುಗಳಿಂದ ಮೇನ್ಲಿ ಆಗೋದು ಯು ಶೇಪ್ಡ್ ವ್ಯಾಲಿ, ಸರ್ಕ್ಯೂ. ಓಕೆನಾ? ಯು ಶೇಪ್ಡ್ ವ್ಯಾಲಿ, ಸರ್ಕ್ಯೂ ಮತ್ತು ಹ್ಯಾಂಗಿಂಗ್ ವ್ಯಾಲಿ ಅಂತ ಆಗ್ತಾವ. ಇಲ್ಲಿ ಯು ಆಕಾರದ ಕಣಿವೆ, ನೆಕ್ಸ್ಟ್ ಗಿರಿಶೃಂಗ, ಪರ್ವತ ಕಟಕ, ಇದಕ್ಕೆ ಸರ್ಕ್ಯೂ ಅಂತಾರೆ. ನೆಕ್ಸ್ಟ್ ಹಿಮಕಾರ. ಸೊ ಇವೆಲ್ಲ ಇಲ್ಲಿ ಅವು ಲ್ಯಾಂಡ್ ಫಾರ್ಮ್ ಆಗ್ತವೆ. ಗುಹೆ, ಬಿರುಸು ಕಿಂಡಿ, ಜಿಯೋ ಈ ಭೂ ಸ್ವರೂಪಗಳು ಯಾವುದಕ್ಕೆ ಸಂಬಂಧಿಸಿವೆ? ಇದು ವೇವ್ಗಳಿಗೆ ಸಂಬಂಧಿಸಿದೆ. ವೇವ್ಸ್ ಅಲೆಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಇಲ್ಲಿ 2 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಪ್ರತಿಪಾದನೆ ಮತ್ತು ಕಾರಣ. ಪ್ರತಿಪಾದನೆಯಲ್ಲಿ ಏನಿದೆ? ಸಮಭಾಜಕ ವೃತ್ತ ವಲಯದಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳು
ಉಗಮಿಸುವುದಿಲ್ಲ. ಓಕೆನಾ, ಈ ಆವರ್ತ ಮಾರುತಗಳು ಉಗಮಿಸುವುದಿಲ್ಲ. ನೆಕ್ಸ್ಟ್, ಕಾರಣ ಮಾರುತಗಳನ್ನು ವಿಚಲಿತಗೊಳಿಸುವ ಭೂಮಿಯ ಕೊರಿಯಾಲಿಸ್ ಶಕ್ತಿ ಸಮಭಾಜಕ ವೃತ್ತದಲ್ಲಿ ಕನಿಷ್ಠವಾಗಿದ್ದು ಧ್ರುವಗಳ ಕಡೆಗೆ ಹೋದಂತೆ ಹೆಚ್ಚಾಗುತ್ತದೆ ಅದು. ಓಕೆನಾ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಏನಾಗತ್ತಾ ನೋಡಿ ಫ್ರೆಂಡ್ಸ್, ಇಲ್ಲೇ ಈ ಸಮಭಾಜಕ ವೃತ್ತ ಏನಿದೆಯಲ್ಲ, ಈ ಸಮಭಾಜಕ ವೃತ್ತದಲ್ಲಿ ಈ ಟ್ರಾಪಿಕಲ್ ಸೈಕ್ಲೋನ್, ಇದಕ್ಕೆ ಉಷ್ಣವಲಯದ ಆವರ್ತ ಮಾರುತಗಳಂತ ಕರೀತಾರೆ. ಈ ನಾರ್ಮಲ್ ಆಗಿ ನೋಡಿ, ಈಗ ಇದು ಪೃಥ್ವಿ ಇದೆ. ಓಕೆನಾ, ಸೊ ಇದು ಇಕ್ವೇಟರ್ ಇದೆ. ಸೊ ಇಲ್ಲಿ ಈ ಟ್ರಾಪಿಕಲ್ ಸೈಕ್ಲೋನ್ ಅಥವಾ ಈ ಉಷ್ಣವಲಯದ ಮಾರುತಗಳು ಇಲ್ಲಿ ಫಾರ್ಮ್ ಆಗಲ್ಲ. ಯಾಕೆ? ಇಲ್ಲಿ ಕೊರಿಯಾಲಿಸ್ ಫೋರ್ಸ್ ಅಥವಾ ಕೊರಿಯಾಲಿಸ್ ಶಕ್ತಿ ಕಡಿಮೆ ಇರ್ತದೆ, 0 ಇರ್ತದೆ ಇಲ್ಲಿ. ಓಕೆನಾ, ಅದಕ್ಕೆ ಇಲ್ಲಿ ಈ ಒಂದು ಇಕ್ವೇಟರ್ ಝೋನದಲ್ಲಿ ಈ ಒಂದು ಟ್ರಾಪಿಕಲ್ ಸೈಕ್ಲೋನು ಫಾರ್ಮ್ ಆಗಂಗಿಲ್ಲ. ಓಕೆನಾ, ಸೊ ಅದಕ್ಕೆ ಇಲ್ಲಿ ಮೇಲೆ ಈ ಪೋಲ್ಸು ಇವು ಕಡೆ ಇದು ಹೆಚ್ಚಾಗಿ ಕಂಡು ಬರ್ತದ. ಓಕೆನಾ, ಸೊ ಇಲ್ಲಿ ಆಪ್ಷನ್ ಎ ಆರ್ ಎರಡು ಕರೆಕ್ಟ್ ಅದಾವು ಮತ್ತು ಎದ ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ 29ನೇ ನೋಡಿ, ಎಲ್ ನೀನೋ. ಈ ಒಂದು ಎಲ್ ನೀನೋ ಎನ್ನುವ ಇದೊಂದು ಏನಪ್ಪ, ಈ ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್ ಅನ್ನುವ ಒಂದು ಉಷ್ಣೋದಕ ಶೀತೋದಕ ಎನ್ನುವ ಪ್ರವಾಹಗಳ ಬಗ್ಗೆ ಇದೆ ಅದು. ಓಕೆನಾ, ನೀವು ಗೂಗಲಲ್ಲಿ ಜಸ್ಟ್ ಸರ್ಚ್ ಮಾಡಿ ಎಲ್ ನೀನೋ. ಓಕೆನಾ, ಈ ಒಂದು ಟರ್ಮು. ಓಕೆನಾ, ಈ ಒಂದು ಟರ್ಮ್ ನೋಡಿ, ಇದು ಶೀತೋದಕ ಪ್ರವಾಹ ಇದೆಯೋ ಅಥವಾ ಉಷ್ಣೋದಕ ಪ್ರವಾಹ ಇದೆಯೋ ಇದರ ಒಂದು ರಿಲೇಟೆಡ್ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಅದು ಎಲ್ಲಿ ಹೋಗುತ್ತಾ, ಉತ್ತರದಿಂದ ದಕ್ಷಿಣಕ್ಕೆ ಹೋಗುತ್ತೋ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಹೋಗುತ್ತೋ. ಸೊ ಈ ಆಪ್ಷನ್ಗಳನ್ನು ನೀವು ನೋಡಿ ಇಲ್ಲಿ ಟಿಕ್ ಮಾರ್ಕ್ ಮಾಡ್ಬೋದು. ಸೊ ಇದನ್ನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೀನಿ. ನೆಕ್ಸ್ಟ್ 30ನೇ ಕ್ವೆಶ್ಚನ್ ಕೂಡ ನಿಮಗೆ ಆಪ್ಷನನ್ನು ಹೋಮ್ವರ್ಕನ್ನು ಕೊಟ್ಟಿರ್ತೀನಿ. ಓಕೆನಾ, ಸೊ ಇಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಆರ್ದ್ರತೆ, ಹ್ಯುಮಿಡಿಟಿ. ಓಕೆನಾ, ಹ್ಯುಮಿಡಿಟಿ ಬಗ್ಗೆ ಕೇಳಿದ್ದಾರೆ. ಹ್ಯುಮಿಡಿಟಿ ಡೆಫಿನೇಷನು. ನೆಕ್ಸ್ಟ್ ಸಾಪೇಕ್ಷ ಹ್ಯುಮಿಡಿಟಿ, ಸಾಪೇಕ್ಷ ಆರ್ದ್ರತೆ. ಸಾಪೇಕ್ಷ ಆರ್ದ್ರತೆ ಅಂದರೆ ರಿಲೇಟಿವ್ ಹ್ಯುಮಿಡಿಟಿ. ಇದನ್ನು ಚೆಕ್ ಮಾಡಿ. ರಿಲೇಟಿವ್ ಹ್ಯುಮಿಡಿಟಿ ಅಂದರೆ ಏನು? ಸಮಗ್ರ ಆರ್ದ್ರತೆ ಅಂದರೆ ಆಬ್ಸಲ್ಯೂಟ್ ಹ್ಯುಮಿಡಿಟಿ ಅಂದರೆ ಏನು? ನೆಕ್ಸ್ಟ್ ಲಾಸ್ಟ್ ಸ್ಪೆಸಿಫಿಕ್ ಹ್ಯುಮಿಡಿಟಿ, ನಿರ್ದಿಷ್ಟ ಹ್ಯುಮಿಡಿಟಿ. ಇವು 4 ಹ್ಯುಮಿಡಿಟಿ ಬಗ್ಗೆ ನೀವು ಚೆಕ್ ಮಾಡಿಬಿಟ್ಟು ಈ ಒಂದು ಕ್ವಶನ್ದು ಆನ್ಸರ್ ಫೈಂಡ್ ಔಟ್ ಮಾಡಿ. ಓಕೆನಾ, ಸೊ ಇವು 2 ಕ್ವಶನ್ಗಳನ್ನು ನಿಮಗೆ ಹೋಮ್ವರ್ಕ್ ಮಾಡಿರ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ, ಸೊ ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು. ಸೊ ಮ್ಯಾಕ್ಸಿಮಮ್ ಈ ಒಂದು ಎಷ್ಟೋ ಕ್ವಶನ್ ಪೇಪರ್ಗಳನ್ನು ರಿವೈಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಆಲ್ ಎಲ್ಲ KPSC ಕಂಡಕ್ಟ್ ಮಾಡುವಂಥ ಕ್ವಶನ್ ಪೇಪರ್ಗಳನ್ನು ಒಂದು ಮೋರ್ ದ್ಯಾನ್ 70% ಕವರ್ ಮಾಡಿದ್ದೀವಿ. ಓಕೆನಾ, ಸೊ ಅದಕ್ಕೆ ಎಲ್ಲರೂ ಇನ್ನೂ ಯಾವ ಒಂದು ಈ KPSC ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಇನ್ನೂ ಯಾರು ನೋಡಿಲ್ಲ ಅವರು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅಥವಾ ನೀವು ನಮ್ಮ ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ
KPSC ಓಲ್ಡ್ ಕ್ವೆಶ್ಚನ್ ಪೇಪರ್ ಅಂತ ಟ್ಯಾಪ್ ಮಾಡಿ, ಆಟೋಮೆಟಿಕ್ ನಿಮಗೆ ಸಿಗುತ್ತಾ. ಅಥವಾ ಈ ಲ್ಯಾಂಡ್ ಸರ್ವೇರ್ ಪ್ರಿಪ್ರೇಷನ್ 2024 ಅಂತ ಕ್ಲಿಕ್ ಮಾಡಿ, ಅಲ್ಲಿ ಕೂಡ ಎಲ್ಲ ಒಂದು ವಿಡಿಯೋಗಳನ್ನು ನೀವು ನೋಡ್ಬೋದು. ಫ್ರೆಂಡ್ಸ್, ಈ ಒಂದು ಕ್ಲಾಸ್ ಹೇಳುವಾಗ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ರಾಂಗ್ ಆಗಿದ್ದರೆ, ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.